ಸಕ್ಕರೆ ಕಾಯಿಲೆ ಬರುತ್ತೆ ಅನ್ನೋದಿದ್ರೆ ದೇಹದಲ್ಲಿ ಇಂತಹ ಸೂಚನೆಗಳು ಸಿಗುತ್ತವೆ ನೋಡಿ. ಇನ್ನೇನು ಸಕ್ಕರೆ ಕಾಯಿಲೆ ಶುರುವಾಗುತ್ತೆ ಎಂದರೆ ನಿಮ್ಮ ದೇಹ ನಿಮಗೆ ಕೆಲವೊಂದು ಸೂಚನೆಗಳನ್ನು ಕೊಡುತ್ತೆ. ಆಗಲೇ ನೀವು ಎಚ್ಚೆತ್ತುಕೊಂಡರೆ ಒಳ್ಳೆಯದು. ಇಲ್ಲದಿದ್ದರೆ ಜೀವನ ಪರ್ಯಂತ ಸಕ್ಕರೆ ಕಾಯಿಲೆಯನ್ನು ಅನುಭವಿಸಬೇಕಾಗುತ್ತದೆ. ನಮ್ಮ ದೇಹದ ಒಳಗಡೆ ಆಗುವ ಹಲವಾರು ಬದಲಾವಣೆಗಳು ನಮ್ಮ ದೇಹದ ಮೇಲಿರುವ ಚರ್ಮದಲ್ಲಿ ಕಾಣಿಸಿಕೊಳ್ಳುತ್ತವೆ ಎಂದು ಹೇಳುತ್ತಾರೆ. ಸಕ್ಕರೆ ಕಾಯಿಲೆ ವಿಷಯದಲ್ಲಿ ಹೀಗೆ ಆಗುತ್ತದೆ. ರಕ್ತ ಸಂಚಾರದಲ್ಲಿ ಒಂದು ವೇಳೆ ಸಕ್ಕರೆ ಪ್ರಮಾಣ ಹೆಚ್ಚಾದರೆ ಇನ್ಸುಲಿನ್ ಪ್ರತಿರೋಧತೆ ಇದೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಂತಹ ಸಂದರ್ಭದಲ್ಲಿ ರಕ್ತ ಸಂಚಾರದಲ್ಲಿ ಸಕ್ಕರೆ ಪ್ರಮಾಣದ ಜೊತೆಗೆ ಕೊಬ್ಬಿನ ಅಂಶ ಕೂಡ ಶೇಖರಣೆಯಾಗುತ್ತದೆ ಮತ್ತು ದೇಹದ ವಿವಿಧ ಭಾಗಗಳ ಉಬ್ಬಳಿಕೆಗೆ ಕಾರಣವಾಗುತ್ತದೆ. ಇದು ಗುಳ್ಳೆಗಳ ರೂಪದಲ್ಲಿ ಆಗಿರಬಹುದು ಅಥವಾ ಗಂಟುಗಳ ರೂಪ ಕೂಡ ಕಾಣಿಸಬಹುದು. ಕೈ ಕಾಲುಗಳು ಊದಿಕೊಳ್ಳುವುದು ಕೂಡ ಇದರಲ್ಲಿ ಸೇರಿರುತ್ತದೆ. ಒಂದು ವೇಳೆ ನಿಮಗೆ ಮುಂದಿನ ದಿನಗಳಲ್ಲಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇದ್ದರೆ ನಿಮ್ಮ ದೇಹದಲ್ಲಿ ಆಗುವ ಬದಲಾವಣೆಗಳು ಏನೇನು ಎಂಬುದನ್ನು ಇಲ್ಲಿ ನಾವು ತಿಳಿಯೋಣ. ಕುತ್ತಿಗೆ ಹಾಗೂ ಕಂಕುಳಿನ ಭಾಗದಲ್ಲಿ ಚರ್ಮ ಕಪ್ಪಾಗುವುದು. ಹೌದು, ನಿಮ್ಮ ಕುತ್ತಿಗೆ ಹಾಗೂ ಕಂಕುಳಿನ ಭಾಗದಲ್ಲಿ ಇದ್ದಕ್ಕಿದ್ದಂತೆ ಚರ್ಮ ಕಪ್ಪಾದಂತೆ ಕಂಡರೆ ಅದು ನಿಮ್ಮ ದೇಹ ಇನ್ಸುಲಿನ್ ಪ್ರತಿರೋಧವನ್ನು ನೀಡುತ್ತಿದೆ ಎಂದರ್ಥ. ಇದು ಯಾವುದಾದರೂ ಸಮಯದಲ್ಲಿ ನಿಮಗೆ ಮಧುಮೇಹ ಬರಬಹುದು ಎನ್ನುವುದನ್ನು ಸೂಚಿಸುತ್ತದೆ. ದೇಹದಲ್ಲಿ ಇನ್ಸುಲಿನ್ ಹೆಚ್ಚಾಗಿ ಚರ್ಮದ ಬೆಳವಣಿಗೆ ಈ ರೀತಿ ಉಂಟಾಗುತ್ತದೆ ಎಂದು ಹೇಳುತ್ತಾರೆ. ಚರ್ಮದ ಮೇಲೆ ಗುಳ್ಳೆಗಳು ಕುತ್ತಿಗೆಯ ಭಾಗದಲ್ಲಿ ಹಾಗೂ ಕಂಕುಳಿನ ಕೆಳಭಾಗದಲ್ಲಿ ಅಥವಾ ಕಣ್ಣುಗಳ ಸುತ್ತಮುತ್ತ ಇದ್ದಕ್ಕಿದ್ದಂತೆ ಸಣ್ಣ ಸಣ್ಣ ಗುಳ್ಳೆಗಳು ಒಮ್ಮೆಲೆ ಕಾಣಿಸಿಕೊಳ್ಳುತ್ತವೆ. ಇದು ದೇಹದಲ್ಲಿ ಇನ್ಸುಲಿನ್ ಹೆಚ್ಚಾಗಿದೆ ಎನ್ನುವುದನ್ನು ಸೂಚಿಸುತ್ತದೆ ಮತ್ತು ಆದಷ್ಟು ಬೇಗನೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇದೆ ಎನ್ನುವುದನ್ನು ಕೂಡ ಹೇಳುತ್ತದೆ. ಸೊಂಟದ ಭಾಗ ದಪ್ಪ ಆಗುವುದು. ಇದ್ದಕ್ಕಿದ್ದಂತೆ ಸೊಂಟದ ಭಾಗದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿ ಸೊಂಟದ ಆಕಾರ ದಪ್ಪ ಆದಂತೆ ಕಂಡರೆ ಅದು ದೇಹ ಇನ್ಸುಲಿನ್ ಸರಿಯಾಗಿ ಉಪಯೋಗಿಸಿಕೊಳ್ಳುತ್ತಿಲ್ಲ ಮತ್ತು ಸಕ್ಕರೆ ಕಾಯಿಲೆ ಬಂದಿದೆ ಎನ್ನುವುದನ್ನು ಸೂಚಿಸುತ್ತದೆ. ನಿಮ್ಮ ದೇಹದ ಅಂಗಾಂಗಗಳ ಸುತ್ತ ಕೊಬ್ಬಿನ ಅಂಶ ಶೇಖರಣೆಯಾದರೆ ಅದು ಮೆಟಾಬಾಲಿಕ್ ಕಾಯಿಲೆಗಳಿಗೆ ಕಾರಣವಾಗುತ್ತದೆ ಎಂದು ಹೇಳುತ್ತಾರೆ. ಗಟ್ಟಿಯಾದ ದಪ್ಪ ಹೊಟ್ಟೆ. ನೀವು ಹೊಟ್ಟೆಯನ್ನು ಹಿಸುಕಿದ ಸಂದರ್ಭದಲ್ಲಿ ಅದು ಗಟ್ಟಿಯಾಗಿ ಹೆಚ್ಚು ಸಾಂದ್ರತೆಯಿಂದ ಕೂಡಿದ್ದರೆ ಅದು ಕೂಡ ಸಕ್ಕರೆ ಕಾಯಿಲೆಯ ಲಕ್ಷಣವಾಗಿರುತ್ತದೆ. ಏಕೆಂದರೆ ಈ ಭಾಗದಲ್ಲಿರುವ ಕೊಬ್ಬು ಇನ್ಸುಲಿನ್ ಕಾರ್ಯಚಟುವಟಿಕೆಯ ಮೇಲೆ ಪ್ರಭಾವ ಬೀರಿ ಸಕ್ಕರೆ ಕಾಯಿಲೆ ಹೆಚ್ಚಾಗುವ ಹಾಗೆ ಮಾಡುತ್ತದೆ. ಪಾದಗಳು ಹಾಗೂ ಮೊಣಕಾಲುಗಳ ಊತ. ಒಂದು ಬಾರಿ ಅಥವಾ 2 ಬಾರಿ ಈ ರೀತಿ ಆದರೆ ಪರವಾಗಿಲ್ಲ. ಆದರೆ ಪದೇ ಪದೇ ಕಾಲುಗಳು ಹಾಗೂ ಪಾದಗಳು ಊತ ಬಂದಿದ್ದರೆ ನಿಮ್ಮ ಕಾಲುಗಳ ಭಾಗಕ್ಕೆ ರಕ್ತ ಸಂಚಾರ ಸರಿಯಾಗಿ ನಡೆಯುತ್ತಿಲ್ಲ ಎಂದರ್ಥ. ಇದು ಸಕ್ಕರೆ ಕಾಯಿಲೆಯನ್ನು ಸೂಚಿಸುತ್ತದೆ ಮತ್ತು ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗಿದೆ ಎಂಬುದನ್ನು ತೋರಿಸುತ್ತದೆ. ಈ ಸಂದರ್ಭದಲ್ಲಿ ಕಾಲುಗಳ ಭಾಗದಲ್ಲಿ ನೀರು ತುಂಬಿಕೊಂಡ ಹಾಗೆ ಆಗಿ ಈ ರೀತಿ ಆಗುತ್ತದೆ. ರಕ್ತದ ಒತ್ತಡ ಕಡಿಮೆಯಾಗದಿರುವುದು. ಸಕ್ಕರೆ ಕಾಯಿಲೆ ಇರುವವರು ರಕ್ತದ ಒತ್ತಡದಿಂದ ಕೂಡ ಬಳಲುವ ಸಾಧ್ಯತೆ ಇರುತ್ತದೆ. ಏಕೆಂದರೆ ರಕ್ತ ಸಂಚಾರದಲ್ಲಿ ಹೆಚ್ಚಿನ ಪ್ರಮಾಣದ ಇನ್ಸುಲಿನ್ ಬೆರೆತರೆ ಅದು ರಕ್ತನಾಳಗಳನ್ನು ಗಟ್ಟಿಯಾಗಿಸುತ್ತದೆ ಮತ್ತು ಹೃದಯ ಈ ಸಂದರ್ಭದಲ್ಲಿ ಹೆಚ್ಚು ಒತ್ತಡದಿಂದ ಕೆಲಸ ಮಾಡಬೇಕಾಗುತ್ತದೆ. ಆರೋಗ್ಯಕರವಾದ ಜೀವನ ಶೈಲಿ ರೂಢಿಸಿಕೊಂಡರೆ ಉತ್ತಮ. ಕುತ್ತಿಗೆ ಭಾಗ ದಪ್ಪ ಇರುವುದು. ಬೇರೆ ಬೇರೆ ಕಾರಣಗಳಿಂದ ಕೂಡ ಕುತ್ತಿಗೆ ದಪ್ಪ ಇರುತ್ತದೆ. ಆದರೆ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆ ಇದ್ದರೂ ಕೂಡ ಹೀಗೆ ಆಗುತ್ತದೆ. ಏಕೆಂದರೆ ಇನ್ಸುಲಿನ್ ಪ್ರತಿರೋಧತೆ ಕುತ್ತಿಗೆ ಭಾಗದಲ್ಲಿ ಕೊಬ್ಬಿನ ಅಂಶ ಶೇಖರಣೆಯಾಗುವಂತೆ ಮಾಡುತ್ತದೆ ಮತ್ತು ಇದು ಮೆಟಾಬಾಲಿಕ್ ಸಿಂಡ್ರೋಮ್ ಆಗಿ ಪರಿವರ್ತನೆಯಾಗುತ್ತದೆ. ಕುತ್ತಿಗೆಯ ಹಿಂಭಾಗದಲ್ಲಿ ಗಂಟು. ಇದು ದೇಹದಲ್ಲಿ ಹಾರ್ಮೋನ್ ಸಮತೋಲನ ತಪ್ಪಿದಾಗ ಇನ್ಸುಲಿನ್ ಪ್ರತಿರೋಧತೆಯನ್ನು ಒಳಗೊಂಡು ಕಂಡುಬರುತ್ತದೆ. ಕುತ್ತಿಗೆಯ ಹಿಂಭಾಗದಲ್ಲಿ ಇದ್ದಕ್ಕಿದ್ದಂತೆ ಹಸು ಎಮ್ಮೆಗಳಿಗೆ ಇದ್ದಂತೆ ಗಂಟು ಕಾಣಿಸಿಕೊಳ್ಳುತ್ತದೆ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗುತ್ತಿದೆ ಎಂಬುದನ್ನು ಇದು ಸೂಚಿಸುತ್ತದೆ.
ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.